ಅಂಬಾನಿ ಪುತ್ರನ ಮದುವೆ ಗಾಯಕನಿಗೆ 83 ಕೋಟಿ. ಇದೇ ತಿಂಗಳು 12ರಂದು ವಿವಾಹದಲ್ಲಿ ಜಸ್ಟಿಸ್ ಬೀಬರ್ ಸಂಗೀತದ ಸುದೆ. ಅಮೆರಿಕದ ಪಾಪ್ ಗಾಯಕನ ಸಂಭಾವನೆ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದರೆ ಇದೇ ತಿಂಗಳು 12ರಂದು ನಡೆಯಲಿರುವ ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಸಮಾರಂಭದಲ್ಲಿ ಸಂಗೀತ ಸುದೆ ಹರಿಸಲು ಪ್ರಖ್ಯಾತ ಪಾಪ್ ಗಾಯಕ ಜಸ್ಟಿಸ್ ಬೀಬರ್ ಮುಂಬೈಗೆ ಆಗಮಿಸಿದ್ದಾರೆ. ಮದುವೆಯ ಸಂಗೀತ ಸಮಾರಂಭದಲ್ಲಿ ಪ್ರದರ್ಶನ ನೀಡಲು ಜಸ್ಟಿಸ್ ಬರೋಬ್ಬರಿ 83 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ. ಜಸ್ಟಿಸ್ ಅವರು 2017ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ರು. ಗುಜರಾತಿನ ಜಮ್ನಗರದಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮ ಆಯೋಜಿಸಿದ್ದ ಅಂಬಾನಿ ಆ ಕಾರ್ಯಕ್ರಮದಲ್ಲಿ ಆಡಲು ಪಾಪ್ ಗಾಯಕಿ ರಿಹೇನಾಗೆ 65ರಿಂದ 70 ಕೋಟಿ ಕೊಟ್ಟಿದ್ದ ಅಂತ ಅಂಬಾನಿ ಹೇಳಿದರು. ಇದೇ ತಿಂಗಳು 12ರ ವಿವಾಹ ಕಾರ್ಯಕ್ರಮದಲ್ಲಿ ಸಂಗೀತ ಸುದೆ ಹರಿಸಲು ಅಮೆರಿಕದ ಪಾಪ್ ಗಾಯಕನಿಗೆ ಮೊರೆ ಹೋಗಿದ್ದಾರೆ. ಸಂಗೀತ ಸಮಾರಂಭದಲ್ಲಿ ಕಾರ್ಯಕ್ರಮ ನೀಡಲು 83 ಕೋಟಿ ವೆಚ್ಚ ಪಡೆಯಲಿರುವ ಜಸ್ಟಿಸ್ ಬೀಬರ್ ಅಮೆರಿಕದ ಲಾಸ್ ಏಂಜಲೀಸ್ ನಿವಾಸಿಯಾದ ಬೀಬರ್ ಬೇಬಿ, ಸಾರಿ, ಲವ್ ಯುವರ್ ಸೆಲ್ಫ್ ಹಾಗೂ ಬಾಯ್ ಫ್ರೆಂಡ್ ಆಲ್ಬಮ್ಗಳಿಂದ ಹೆಸರುವಾಸಿಯಾದವರು. 2 ಸಲ ಸಂಗೀತ ಕ್ಷೇತ್ರದ ಪ್ರಸಿದ್ಧ ಗ್ರಾಮಿ ಪ್ರಶಸ್ತಿಯನ್ನು ಸಹ ವಿಜೇತರು ಇವರು. ಬೀಬರ್ ಜೊತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕ ರಾಧಾ ಅಡೇಲೆ, ಡೇರ್ಕ್ ಹಾಗೂ ಲಾನಾ ಡೇರೆ ಅವರು ಸಂಗೀತ ಪ್ರಸ್ತುತ ಪಡಿಸಲಿದ್ದಾರೆ. ಈ ಹಿಂದೆ ಜಾಮ್ನಗರದಲ್ಲಿ ನಡೆದ ಅನಂತ್ ರಾಧಿಕಾ ಅವರ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಪಾಪ್ ಗಾಯಕಿ ರಿಹಾನಾ ಅವರು ಹಾಡಿ ರಂಜಿಸಿದರು. ಅವರು 65ರಿಂದ 75 ಕೋಟಿಯನ್ನು ಪಡೆದಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಮುಕೇಶ್ ಅಂಬಾನಿ ಅವರ ಮಗನ ಸಂಗೀತ ಕಾರ್ಯಕ್ರಮದಲ್ಲಿ ಪಡೆಯುತ್ತಿರುವ ಸಂಭಾವನೆ ಬರೋಬ್ಬರಿ 83 ಕೋಟಿ. ವೀಕ್ಷಕರೇ, ನೀವೇನಂತೀರಾ? ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.